ಸ್ವಾಮೀಜಿಗಳ ಬೀದಿಗಿಳಿದಿದ್ದಾರೆ. ಸ್ವಾಮೀಜಿಗಳ ಹೋರಾಟ ಸೀರಿಯಸ್ ಆಗ್ತಾ ಇದೆ. ಬಳ್ಳಾರಿಯ ಮಠಾಧೀಶರ ಪರಿಷತ್ ಆ್ಯಂಡ್ ಅವರೊಂದು ಏನು ನಂಬರ್ ಬಿಡುಗಡೆ ಮಾಡಿದ್ದಾರೆ. ವಕ್ಫ್ ಕಾರಣಕ್ಕಾಗಿ ಯಾರಿಗೆ ತೊಂದರೆ ಆದರೂ ಈ ನಂಬರಿಗೆ ಕಾಲ್ ಮಾಡಿ, ಸ್ವಾಮೀಜಿಗಳು ನಾವು ನಿಮ್ಮ ಹತ್ರ ಬರ್ತೀವಿ, ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ ಅಂತ. ನಾ ಕೇಳೋದು ಅಂದರೆ ಈ ಸಮಾಜನೇ ಹೀಗೆ. ಅದೇನೋ ಗಾದೆ ಮಾತಿದೆಯಲ್ಲ, ಗಡ್ಡಕ್ಕೆ ಬೆಂಕಿ ಹತ್ತದಾಗ ಬಾವಿ ತೋಡಿದ್ರು ಅಂತ. ಆ್ಯಕ್ಚುಲಿ ಈ ಪ್ರತಿಭಟನೆ ಯಾವಾಗ ಆಗಬೇಕಾಗಿತ್ತು? 2013ರಲ್ಲಿ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ಹೊರಟಾಗ ಆಗಬೇಕಾಗಿತ್ತು. ಮನಮೋಹನ್ ಸಿಂಗ್ ಅವರು ತಿದ್ದುಪಡಿ ಆ ಸರ್ಕಾರ ತಂತಲ್ಲ, ಅವಾಗ ಆಗಬೇಕಾಗಿತ್ತು ಈ ಪ್ರತಿಭಟನೆ. 1995ರಲ್ಲಿ ಪಿ ವಿ ನರಸಿಂಹರಾಯರ ಸರ್ಕಾರ ತಿದ್ದುಪಡಿ ತರೋದಕ್ಕೆ ಹೊರಟಲ್ಲ, ತಿದ್ದುಪಡಿ ತರೋದಕ್ಕೆ ಹೊರಟಾಗ ಬೀದಿಗಿಳಿಬೇಕಾಗಿತ್ತು. ಹೆಂಗೆ CAA NRC ವಿರುದ್ಧ ಇಳಿಯಲಾಗತ್ತೆ, ಹೆಂಗೆ ಕೃಷಿ ಕಾನೂನುಗಳ ವಿರುದ್ಧ ಬೀದಿಗಿಳಿಯಲಾಗತ್ತೆ. ಈಗ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ತಿದ್ದುಪಡಿ ಮಾಡಿಕೂಡ್ದು, ವಕ್ಫಿಗಿರುವ ಶಕ್ತಿ ಹಿಂಗೆ ಇರಬೇಕು ಅಂತ ಹೆಂಗೆ ಪ್ರತಿಭಟನೆಗಳಾಗ್ತಾ ಇದ್ದಾವಲ್ಲ, ಹಾಗೆ 1995ರಲ್ಲಿ ಒಂದು ಜಾಗೃತ ಸಮಾಜ, ಜಾಗೃತ ಸಮುದಾಯ ಇದ್ದಿದ್ರೆ ಈ ದೇಶದಲ್ಲಿ ಪ್ರತಿಭಟನೆ ಮಾಡ್ತಿತ್ತು. ಯಾಕ್ರಿ, ಹೆಂಗ್ರಿ ವಕ್ಫಿಗೆ ಅಷ್ಟೆಲ್ಲ ಅಧಿಕಾರ ಕೊಟ್ಟು ಬಿಡ್ತೀರಿ ನೀವು, ಹೇಳೋರು ಕೇಳೋರು ಇಲ್ವಾ ನಿಮಗೆ ಅಂತ ಕೇಳಬೇಕಾಗಿತ್ತು. ಕೇಳಿದ್ರೆ ಆವಾಗ ಇಲ್ಲ. ಆವಾಗ ನಮ್ಮ ಪ್ರಯಾರಿಟಿಗಳು ಬೇರೆ ಇದ್ವು, ನಮ್ಮ ಆದ್ಯತೆಗಳು ಬೇರೆ ಇದ್ವು. ನಾವು ಆದ್ಯತೆಗಳಲ್ಲಿ ಮುಳುಗೋಗಿದ್ವಿ. 1995ರಲ್ಲಿ 2013ರಲ್ಲಿ ಈ ತಿದ್ದುಪಡಿ ತಂದರೆ ಮುಂದೆ ತೊಂದರೆ ಆಗುತ್ತೆ ಅಂತ ಒಂದು ಚರ್ಚೆ ನಡೆದಿದ್ರೆ ನನಗೆ ತೋರಿಸ್ಬಿಡಿ, ಚರ್ಚೆ ನಡೆದಿದ್ರೆ ತೋರಿಸ್ಬಿಡಿ. ಆವಾಗ ಯಾರೋ ಒಂದೆರಡು ಜನ ಮಾತಾಡಿರಬಹುದು, ತೊಂದರೆ ಆಗುತ್ತೆ ನೋಡಿ ಅಂತ. ಉಳಿದವರೆಲ್ಲ ಸೇರ್ಕೊಂಡು ಹುಚ್ಚುಚ್ಚರಂಗೆ ಏನೋ ಮಾತಾಡ್ತಿದ್ದಾನೆ ಅವನು ಅಂದಿರ್ತಾರೆ. ಈಗ ಮಠಾಧೀಶರು ಅಂತೂ ಇಂತೂ ಒಂದಾಗಿದ್ದಾರೆ. ಕಲ್ಯಾಣ ಸ್ವಾಮೀಜಿ, ಕಲ್ಯಾಣ ಮಠ ಕಮ್ಮರ ಚೇಡು ಮಾತಾಡಿದ್ದಾರೆ. ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ರೈತರ ಹೆಸರಲ್ಲಿ ಇದ್ದಿದ್ದು ಸುಮ್ಮನೆ ವಕ್ಫ್ ಬೋರ್ಡ್ ಅಂತ ಬಂದಿದ್ದು ಆಗಿದ್ದರೆ ನಾವು ಅದನ್ನು ವಿರೋಧಿಸ್ತೀವಿ. ಮುಖ್ಯಮಂತ್ರಿಗಳು ಅಲ್ಲಿ ಹೋರಾಟ ಮಾಡಿರೋದು ನೋಡಿ ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ತಕ್ಷಣ ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ತೆಗೆದುಹಾಕಿ, ಯಾರ್ದು ತಲತಲಾಂತರದಿಂದ ರೈತರ ಹೆಸರು ಬಂದಿದೆ ಆ ಹೆಸರನ್ನೇ ಬರಲಿಕ್ಕೆ ಸರ್ಕಾರ ಶೀಘ್ರ ಕ್ರಮ ತೆಗೆದುಕೊಳ್ಬೇಕು. ನೀವು ತೆಗೆದುಕೊಳ್ಳದೆ ಹೋದರೆ ನಾವೆಲ್ಲ ಮಠಾಧೀಶರು ಹಳ್ಳಿಗೆ ಹೋಗಿ ಜಾಗೃತಿಗೊಳಿಸಿ ರೈತರಿಂದ ಜನಸಾಮಾನ್ಯರಿಂದ ಚೀಮಾರಿ ಹಾಕ್ಸ್ಕೊಳ್ಳೋಂಥ ಕೆಲಸ ಸರ್ಕಾರ ನಿಮ್ಮದು ಮಾಡ್ತೈತೆ. ಜಮೀರ್ ಅಹ್ಮದ್ ಅವರ ಜಾತಿಯಿಂದ ಮುಸ್ಲಿಂ ಆಗಿದ್ದರೂ ಸಹಿತ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಅಂತಕ್ಕಂಥದ್ದು ತಲೆಯಲ್ಲಿರಬೇಕು. ನಾನೊಬ್ಬ ಸಚಿವ, ಇಡೀ ಕರ್ನಾಟಕ ಜನರಿಗೆ ಮಂತ್ರಿ ಅಂತಕ್ಕಂಥ ಪ್ರಜ್ಞೆ ಜಮೀರ್ ಅಹ್ಮದ್ ಅವರು ಇಟ್ಕೋಬೇಕು. ಗುರುಗಳನ್ನು ಕಂಡು ಅವರ ಮಠದ ಆಸ್ತಿಯಲ್ಲಿ ವಕ್ಫ್ ಬೋರ್ಡಿನ ಹೆಸರು ಬಂದಾಗ ಅವಾಗ ಅವರೇ ಸ್ವತಃ ಸರ್ಕಾರಕ್ಕೆ ಬರ್ಕೊಂಡ್ರು. ಸಂವಿಧಾನದಲ್ಲಿ ಇರುವಾಗಲೂ ಕೂಡ ಸಮಾನತೆಯನ್ನು ಹೇಳ್ತಾ ಇರುವಾಗಲೂ ಕೂಡ ಇವರು ಅಸಮಾನತೆ ಅಥವಾ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಮಾಡ್ತಾ ಇರೋದು ಇದು ಅನ್ಯಾಯದ ಪರಮಾವಧಿ. ಇದು ಯಾರ್ಯಾರ ಪಹಣಿ ಒಳಗಡೆ ವಕ್ಫ್ ಬೋರ್ಡಿನ ಹೆಸರು ಬಂದಿದೆ ಆ ಹೆಸರನ್ನು ಈಗ ಹೆಂಗೆ ತೆಗಿಲಿಕ್ಕೆ ಇವ್ರಿಗೆ ಆದೇಶ ಇದೆ, ಸರ್ಕಾರನೇ ಆದೇಶ ಮಾಡಕತ್ತಿದೆ. ಪಹಣಿ ಒಳಗೆ ಅನಧಿಕೃತವಾಗಿ ಏನು ವಕ್ಫ್ ಬೋರ್ಡಿನ ಹೆಸರು ಬಂದಿದೆ ಅದನ್ನು ತೆಗಿಬೇಕಂತ ಅನ್ನೋದನ್ನು ಇವತ್ತು ಮಠಾಧೀಶರ ಧರ್ಮ ಪರಿಷತ್ ಒತ್ತಾಯವನ್ನು ಮಾಡ್ತಾ ಇದೆ. ನರೇಗಲ್ ನಮ್ಮ ಮಠದ ಬೋರ್ಡಿಂಗಿನ 11 ಎಕರೆ 19 ಗುಂಟೆ ಜಮೀನಿನೊಳಗೂ ಆ ವಿಚಾರವಾಗಿ ಬಂದಾಗ ಆ ದರ್ಗಾದ ಮುಖ್ಯಸ್ಥರು ಶಾವ್ಲಿ ಅವರು ಬಂದು ಅದು ನಮ್ಮದಲ್ಲ ಅದು ಮಠದ್ದೇ ಅಂತಂದು ಅವರು ಬಹಿರಂಗವಾಗಿನ ಅವರೇ ಸಭೆಯನ್ನು ಸೇರಿಸಿ ಅದನ್ನು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸಬೇಕಾಗತ್ತೆ. ಮೊದಲಿಗೆ ಮಾತಾಡಿದ ಸ್ವಾಮೀಜಿ ಹೇಳಿದ್ರು, ತಲೆತಲಾಂತರದಿಂದ ಯಾರು ಕೃಷಿ ಮಾಡ್ಕೊಂಡಿದ್ದಾರೋ ಅವ್ರದ್ದೇ ಹೆಸರಿರಬೇಕು ಅಂತ. ಓಕೆ ಸರಿ ಅಂತ ಅವ್ರ ಹೆಸರು ಹಾಕಿ ಕೊಟ್ಟರೆ ಸರ್ಕಾರಗಳು ನೋಡಿ ನಾವು ನಿಮ್ಗೆ ಉಪಕಾರ ಮಾಡಿದ್ವಿ ಅಂತಾರೆ. ಆ ಉಪಕಾರ ಬೇಕಾಗಿಲ್ಲ, ಕೇಳಬೇಕಾಗಿರೋದು ಇಷ್ಟೇ ರೀ. ಈಗ ಒಬ್ಬ BJP ಶಾಸಕರು, ಒಬ್ಬ ಕಾಂಗ್ರೆಸ್ MLC, ಇನ್ನೊಬ್ಬ ಸ್ವಾಮೀಜಿ 19 ಗುಂಟೆ ಜಮೀನಿಗೆ ವಕ್ಫ್ ಹೆಸರು ಬಂದಿದೆಯಲ್ಲ, ವಕ್ಫ್ ಬೋರ್ಡು ಅವ್ರಿಗೆ ಬಂದು ಹೇಳಬೇಕು, ಇಂಥ ಇಸ್ವಿಯಲ್ಲಿ ಇಂಥ ಶ್ರದ್ಧಾವಾನ ಮುಸಲ್ಮಾನ ನೋಡಿ ಇದೇ ಜಮೀನನ್ನು ವಕ್ಫ್ ಅಂತ ದಾನಪತ್ರ ಮಾಡಿ ಕೊಟ್ಟಿದ್ದಾರೆ ಅಂತ ತೋರಿಸ್ಲಿ. ದಾನಪತ್ರ ತೋರಿಸ್ಲಿ. 1,10,000 ವಕ್ಫ್ ಆಸ್ತಿಗಳು ಕರ್ನಾಟಕದಲ್ಲಿ ಅಂತ ಹೇಳ್ತಾರಲ್ಲ, 1,10,000 1,10,000 ಎಕರೆ. ವಿಜಯಪುರದಲ್ಲೇ 12,000 ಎಕರೆ ಅಂತ. ಫಸ್ಟ್ ಅದು 10,000 ಇತ್ತು, ಆಮೇಲೆ 11 ಆಯಿತು, 14,000 ಎಕರೆ ತನಕ ಹೇಳ್ತಾ ಇದ್ದಾರೆ. ಈಗ ಪ್ರತಿ ಆಸ್ತಿ
ಆಸ್ತಿ ನಂಬರ್ 1, ಹಾಂ ಎಲ್ಲಿದೆಯಪ್ಪ ದಾನಪತ್ರ ತೋರಿಸು, ಎಲ್ಲಿದೆ ದಾನಪತ್ರ ತೋರಿಸು. ಸಮಾಜ ಅದನ್ನು ಕೇಳಬೇಕು. ಯಾರೋ ಶ್ರದ್ಧಾವಂತ ಮುಸಲ್ಮಾನ ತಾನು ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ತನ್ನ ಧರ್ಮದವರಿಗೆ ತನ್ನ ಸಮುದಾಯದವ್ರಿಗೆ ಸಹಾಯ ಆಗಲಿ ಅಂತ ಬರೆದು ಕೊಟ್ಟಿದ್ರೆ ಅದರ ಮೇಲೆ ಈ ಸಮಾಜ ಕಣ್ಣು ಹಾಕೋದು ಬೇಡ. ಅದು ಅವ್ರಿಗೆ ಇರಬೇಕು, ಅದು ವಕ್ಫೆ ಆಗಬೇಕು. ಅದು ಬಡ ಮುಸ್ಲಿಮರ ಏಳಿಗೆಗೆ ಉದ್ಧಾರ ಆಗಬೇಕದು. ಬಟ್ ಯಾರೋ ಒಬ್ಬ ಶ್ರದ್ಧಾವಾನ ಮುಸಲ್ಮಾನ ಬರೆದು ಕೊಟ್ಟಂಥದ್ದು ದಾಖಲೆ ಇರಬೇಕಲ್ಲ. ಈಗ ವಿಜಯಪುರದಲ್ಲಿ ಸಿವಿಲ್ ಹಾಸ್ಪಿಟ್ಲು ಟೋಟಲ್ ಏನೋ 143 ಎಕರೆ ಅಂತೇನೋ ಹೇಳ್ತಾ ಇದ್ರು ಯತ್ನಾಳ್ರು. ಅದು ವಕ್ಫು ಅಂತಿದ್ದಾರೆ. ಯಾರು ಬರೆದು ಕೊಟ್ಟಿದ್ರು ವಕ್ಫ್ಗೆ? ತೋರಿಸ್ಲಲ್ಲ ದಾಖಲೆ. ಇಲ್ಲ ನಮ್ಮಲ್ಲಿ ಬಹಮನಿ ಸುಲ್ತಾನರು ಇದ್ದರು, ಬಹಮನಿ ಸುಲ್ತಾನರ ಕುದುರೆ ಹೋಗಿತ್ತು ಒಂದು ಸಲ, ಆದ್ದರಿಂದ ಇದು ವಕ್ಫು. ಅವರು ಎಮ್ಮೆ ಮೇಯ್ತಾ ಇದ್ವು ಇಲ್ಲಿ, ಆದ್ದರಿಂದ ಇದು ವಕ್ಫು ಅಂದರೆ ಕೇಳಿಸ್ಕೊಂಡು ಸಮಾಜ ಸುಮ್ಮನೆ ಇರ್ಬೇಕೇನ್ರಿ ಕೇಳಿಸ್ಕೊಂಡು? ಹಾಗಾದರೆ ರಾಜ ಮಹಾರಾಜರು ಈ ಮಠಗಳಿಗೆ ಕೊಟ್ಟಿದ್ರಲ್ಲ ಜಮೀನು, ಆ ಜಮೀನನ್ನು ಸರ್ಕಾರ ತಗೊಳ್ಳಿಲ್ವಾ? ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಪ್ರಶ್ನೆ ಯಾರು ಮಾಡ್ತಾರೆ ಅದನ್ನು? ಇಲ್ಲ. ನೋಡೋಣ, ಇದೊಂದು ಏನೋ ಎಲ್ಲಿಗೆ ಹೋಗಿ ನಿಲ್ಲತ್ತೋ ನೋಡೋಣ. ಒನ್ಸ್ ಅಗೇನ್ ಈ BJP ಅವರು ಹೋರಾಟ ಅಂತಾರಪ್ಪ. BJP ಅವ್ರದ್ದು ಮನೆಯೊಂದು 3 ಬಾಗಿಲು. ಯತ್ನಾಳ್ ಟೀಮ್ ಒಂದು ಕಡೆ, ವಿಜಯೇಂದ್ರರ ಟೀಮ್ ಇನ್ನೊಂದು ಕಡೆ. ಅವ್ರು 25ನೇ ತಾರೀಕಿಂದ ಹೋರಾಟ ಅಂದರು, ನಾವು ಒಂದು 3 ದಿವಸ ಮೊದಲೇ ಶುರು ಮಾಡ್ತೀವಿ ಅಂತ ಇವ್ರು ಅಂತಿದ್ದಾರೆ. ಹಾಗಾಗಿದೆ, ಅದು ಡೀಟೇಲ್ಸ್ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.